ಹಲೋ ಗಾಯ್ಸ್, ಇವತ್ತು ನಾನು ಈ ವಿಡಿಯೋದಲ್ಲಿ ಆರಿ ಎಂಬ್ರಾಯ್ಡ್ರಿಗೆ ಕಾಟ್ನ ಹೇಗೆ ಫಿಕ್ಸ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಶೋ ಆಗ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದೇ ಥರ ಬೇರೆ ಬೇರೆ ವೀಡಿಯೋಸ್ಗೋಸ್ಕರ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಕೂಡ ನಾನು ಕೆಳಗಡೆ ಹಾಕಿರ್ತೀನಿ, ಚೆಕ್ ಮಾಡಿ, ಫಾಲೋ ಮಾಡಿ. ಫಸ್ಟು ಈ ಥರ ಥ್ರೆಡ್ಡು ನಿಮಗೆ ಶಾಪಲ್ಲಿ ಸಿಗುತ್ತೆ. ಈ ಥರ ತುಂಬಾ ಗಟ್ಟಿ ಬರುತ್ತೆ. ನೀವು ಈ ಹೂ ಪೋಣ್ಸೋಕ್ಕೆಲ್ಲ ಯೂಸ್ ಮಾಡ್ತಿರಲ್ವ, ಆ ಥರ ಥ್ರೆಡ್ಡು ಈ ಥರ ರೋಲಲ್ಲಿ ಬರುತ್ತೆ, ಇಲ್ಲ ಚಿಕ್ಕದು ಉಂಡೆ ಥರನೂ ಬರುತ್ತೆ. ಎರಡರಲ್ಲಿ ಯಾವುದಾದ್ರೂ ತೊಗೋಬೋದು. ಅದಾದಮೇಲೆ ಈ ಥರ ನಾನು ದೊಡ್ಡ ಸೂಜಿ ತೊಗೊಂಡಿದ್ದೀನಿ, ನೀವು ಚಿಕ್ಕದಾದರೂ ತೊಗೋಬೋದು. ಬಟ್ ಐ ಅಂತ ಏನು ಹೇಳ್ತಾರೆ ಸೂಜಿದು, ಅದು ದಪ್ಪ ಇರಬೇಕು. ನೆಕ್ಸ್ಟು ಮೊಳೆ ಬೇಕು ಇದಕ್ಕೆ ಫಿಟ್ ಮಾಡೋಕ್ಕೆ. ಈ ಥರ 4 ಮೊಳೆ ತೊಗೊಂಡಿದ್ದೀನಿ. ಮತ್ತು ಬ್ಲೌಸ್ ಪೀಸ್ ಬಂದು 2 ಟೈಪ್ಸ್ ಬ್ಲೌಸ್ ಪೀಸ್ ತೋರಿಸ್ತಾ ಇದ್ದೀನಿ. ಒಂದು ನಾರ್ಮಲ್ ಸ್ಯಾರಿ ಬ್ಲೌಸ್ ಪೀಸು, ಇನ್ನೊಂದು ರಾ ಸಿಲ್ಕ್ ಕಾಟನ್ ಸಿಲ್ಕ್ ಅಂತ ಏನು ಹೇಳ್ತೀವಿ ಅದು. ಸೊ ಇವಾಗ ಕಾಟ್ ಫಿಕ್ಸಿಂಗ್ ಮಾಡೋದು ನಾನು ತೋರಿಸ್ತೀನಿ. ಇದು ಬಂದು 2 ಸೈಡ್ ಬರುತ್ತಲ್ಲ ಆ ಕಾಟು, ಈ ಥರ 4 ಕಾಲು ಕೊಟ್ಟಿರ್ತಾರೆ. ಇದು ಥ್ರೆಡ್ ಬಂದು ತಗೋಬೇಕಾದ್ರೆ ಅವರೇ ಹಾಕಿರ್ತಾರೆ, ಇಲ್ಲ ಅಂದರೆ ನಾನೇನು ಪೈಪಿಂಗ್ ಕಾರ್ಡ್ ಕೊಟ್ಟಿದ್ದೀನಿ ಅದರಲ್ಲಿ ಕೂಡ ನೀವು ಫಿಕ್ಸ್ ಮಾಡ್ಬೋದು. ಇದು 2 ಕಡೆ ಬರುತ್ತೆ. ಜಸ್ಟ್ ಒಂದು ಹೋಲಿಂದ ಹಾಕಿ ಇನ್ನೊಂದು ಹೋಲಿಂದ ತೆಗೆದು ಮತ್ತೆ ಅದನ್ನು ರಿವರ್ಸ್ ಮಾಡಿದ್ರೆ ಸೇಮ್ ಇಲ್ಲಿ ಏನಿದೆ ಅದೇ ಥರ ಬರುತ್ತೆ. ಇಲ್ಲಿ 2 ಕಾಲುಗಳಿದೆ, ಅಂದರೆ 4 ಲೆಗ್ಸ್ ಇದೆ, ಮತ್ತು 2 ಸೆಟ್ ಇದೆ. ಇದಕ್ಕೆ ಇಲ್ಲೇನು ಹೋಲ್ ಕಾಣಿಸ್ತಾ ಇದೆ, ಈ ಹೋಲ್ಗೆ ನಾವು ಈ ಥರ ಸೈಡಲ್ಲಿ 2 ಪೀಸ್ನ ಕೊಟ್ಟಿರ್ತಾರೆ, ಅದರಲ್ಲಿ ಈ ಥರ ಹೋಲ್ಸ್ ಇರುತ್ತೆ. ಈ ಹೋಲ್ಗೆ ನಾವು ಮೊಳೆ ಅಂತ ಏನು ಹೇಳ್ತೀವಿ ಅದನ್ನು ಹಾಕಬೇಕು. ನಾನಿಲ್ಲಿ ತುಂಬ ಉದ್ದ ಮಾಡಿಸ್ಕೊಂಡಿದ್ದೀನಿ. ನಾನು ಇದನ್ನು ಬೇರೆ ಮಾಡಿಸ್ಕೊಂಡಿದ್ದು, ಕಾಟ್ ತಗೋಬೇಕಾದ್ರೆ ನನಗೆ ಚಿಕ್ಕ ಸೈಜ್ ಬಂದಿತ್ತು. ನಾನಿಲ್ಲಿ ಅದರಲ್ಲೇ ದೊಡ್ಡ ಸೈಜ್ನ ಮಾಡ್ಕೊಂಡಿದ್ದೀನಿ. ಅದರಲ್ಲೇ ನಾನು ದೊಡ್ಡ ಸೈಜ್ನ ಮಾಡಿಸ್ಕೊಂಡಿದ್ದೀನಿ. ಇದು ಸ್ಯಾರಿ ಮತ್ತು ಲೆಹೆಂಗಾಗೆ ಯೂಸ್ ಆಗುತ್ತೆ ಅಂತ ಮಾಡಿಸ್ಕೊಂಡಿರೋದು. ಬ್ಲೌಸ್ 1 ಮೀಟ್ರ್ ಸಾಕೋಕ್ಕೆ ನೀವೇನು ತಗೋತೀರಾ ಕಾಟ್ನ ಸ್ಟಾರ್ಟಿಂಗು ಅದರಲ್ಲೇ ಇರುತ್ತೆ. 3 ಫೀಟ್ 5 ಫೀಟ್ ಅಂತ ಏನು ಬರುತ್ತೆ ಅದರಲ್ಲೇ ಇರುತ್ತೆ. ಫಸ್ಟು 2 ಕಡೆ ನಾನು ಈ ಮರದ ಪೀಸ್ ಏನಿದೆ ಅದು ಇಟ್ಕೊಂಡಿದ್ದೀನಿ. ಈ ಥರ ಆ ಕಡೆ ಒಂದು ಮತ್ತು ಈ ಕಡೆ ಒಂದು ಈ ಥರ ಇಟ್ಕೋಬೇಕು. ಇಟ್ಕೊಂಡಾದಮೇಲೆ ಈ ಪೀಸ್ ಏನಿದೆ ಮರದ ಪೀಸು, ಇದನ್ನು ನಾವು ಫಿಟ್ನ ಮಾಡ್ಕೋಬೇಕು. ಫಸ್ಟು ಇಲ್ಲೇನು ಹೋಲಿದೆ ಅಲ್ಲಿಗೆ ಇದನ್ನು ಈ ಥರ ಹಾಕಿ ಫಿಟ್ ಮಾಡ್ಕೋಬೇಕು. ಫಿಟ್ ಮಾಡ್ಕೊಂಡಾದಮೇಲೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಹಾಕಿ ಈ ಥರ ಎಳ್ಕೋಬೇಕು. ಆದಮೇಲೆ ಈ ಥರ ನಾನೇನು ಮೊಳೆ ಹೇಳಿದ್ದೆ ಅದನ್ನು ಇದರೊಳಗಡೆ ಹಿಂಗೆ ಹಾಕಬೇಕು. ಸೊ ಆವಾಗ ಇದು ಆಚೆ ಬಿಚ್ಕೊಳ್ಳಲ್ಲ, ಇಲ್ಲಿಗೆ ಲಾಕ್ ಆಗುತ್ತೆ. ಸೇಮ್ ಇವಾಗ ಅದೇ ಥರ ಇನ್ನೊಂದು ಸೈಡನ್ನು ಫಿಟ್ನ ಮಾಡ್ಕೋಬೇಕು. ಈ ಥರ ಫಿಟ್ ಮಾಡಿ ಆದಮೇಲೆ ಇಲ್ಲಿಗೂ ಕೂಡ ಈ ಥರ ಮೊಳೆನ ಹಾಕಬೇಕು. ಜಸ್ಟ್ ಈಗ ರೆಫರೆನ್ಸಿಗೋಸ್ಕರ ನಾನು ಇಷ್ಟುದ್ದ ಹಾಕಿದ್ದೀನಿ. ಬಟ್ ಬ್ಲೌಸ್ ಪೀಸ್ಗೆ ನಿಮಗೆ ಇಷ್ಟುದ್ದ ಬೇಕಾಗಲ್ಲ, ಇನ್ನೂ ಚಿಕ್ಕನೇ ಬೇಕಾಗುತ್ತೆ. ಜಸ್ಟ್ ಇವಾಗ ನಿಮಗೆ ಗೊತ್ತಾಗಲಿ ಅಂತ ಹಾಕಿದ್ದೀನಿ. ಇವಾಗ ನಾನೇನು 2 ಕಡೆ 2 ಪೀಸ್ ತೋರಿಸಿದೆ, ಅದು 2 ಕಡೆ ನಾನು ಫಿಟ್ನ ಮಾಡಿದ್ದೀನಿ. ಇಲ್ಲೊಂದು ಮತ್ತು ಇಲ್ಲೊಂದು. ಆ ಕಡೆ ಈ ಕಡೆ ಏನು ಎಕ್ಸ್ಟ್ರಾ ಹೋಲ್ ಕೊಟ್ಟಿದ್ರು ಅಲ್ಲಿಗೆ ನಾನು ಇದನ್ನು ಫಿಟ್ ಮಾಡಿದ್ದೀನಿ. ಸೊ ಅದೇ ಥರ ಈ ಸೈಡ್ ಏನಿದೆ ಇಲ್ಲಿಗೂ ನಾವು ಫಿಟ್ನ ಮಾಡಬೇಕು. ಈಗ ನಾನು ಫುಲ್ಲು ಅಟ್ಯಾಚ್ ಮಾಡಿದ್ದೀನಿ. ಅಟ್ಯಾಚ್ ಮಾಡಿ ಆದಮೇಲೆ ಅದು ಈ ಥರ ಕಾಣುತ್ತೆ. ಒಂದೊಂದು ಕಡೆ ನಿಮಗೆ ಈ ಥರ ಲೆಗ್ಸ್ ಕೊಡ್ತಾರೆ. ಕೊಡಲಿಲ್ಲ ಅಂತಂದರೆ ಚೇರ್ನ ಇಟ್ಟು ನೀವೇ ಇದನ್ನ ಈ ಪಟ್ಟಿ ಏನಿದೆ ಅದನ್ನ ಅದ್ರ ಮೇಲೆ ಇಟ್ಕೋಬೇಕಾಗುತ್ತೆ. ಸೊ ತಗೋಬೇಕಾದ್ರೆ ನೋಡ್ಕೊಂಡು ತಗೊಳ್ಳಿ.
ನೆಕ್ಸ್ಟ್ ಇವಾಗ ಕ್ಲಾತ್ನ ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ಫಸ್ಟು ನಾನು ಏನು ಥ್ರೆಡ್ನ ತೋರಿಸಿದ್ದೆ ಆ ಥ್ರೆಡ್ನ ಸೂಜಿಗೆ ಪೋಣಿಸ್ಕೋಬೇಕು. ಸೂಜಿಗೆ ಇವಾಗ ದಾರನ ಪೋಣಿಸ್ಕೊಂಡಿದ್ದೀನಿ. ಜಸ್ಟ್ ಒಂದೆಳೆ ಅಷ್ಟೇ ಪೋಣಿಸ್ಕೊಂಡಿದ್ದೀನಿ ನಾನು. ಕೊನೆಯಲ್ಲಿ ಒಂದೆಳೆನ ಬಿಟ್ಟು ಈ ಥರ ಒಂದೆಳೆ ನಾಟ್ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ಸೊ ಅದು ಈಸಿ ಆಗುತ್ತೆ. ನೆಕ್ಸ್ಟು ಇವಾಗ ಇಲ್ಲೇನು ಕಾಣಿಸ್ತಾ ಇದೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ಥ್ರೆಡ್ ಏನಿದೆ ಇಲ್ಲಿಗೆ ಒಂದು ನಾಟ್ ಹಾಕ್ಕೊಳ್ಳೋದ್ರಿಂದ ಅದು ಮೂವ್ ಆಗೋಲ್ಲ ಈ ಸೈಡ್ಗೆ. ಸೊ ಇಲ್ಲಿಗೆ ಹೇಗೆ ನಾಟ್ ಹಾಕೋಬೇಕು ಅನ್ನೋದು ತೋರಿಸ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ ನಾನಿಲ್ಲಿ 2 ಬ್ಲೌಸ್ ಪೀಸಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ. ಇದು ಬಂದು ನಿಮಗೆ ರಾ ಸಿಲ್ಕು ಆ್ಯಂಡ್ ಇದು ಬಂದು ನಿಮಗೆ ಮಾಮೂಲಿ ಬ್ಲೌಸ್ ಪೀಸಲ್ಲಿ ವರ್ಕ್ ಮಾಡಬೇಕಾದ್ರೆ ಈ ಥರ ಬಾರ್ಡರ್ ಬಂದಾಗ ನೀವು ಇಲ್ಲೇನು ಎಕ್ಸ್ಟ್ರಾ 1/2 ಇಂಚಷ್ಟು ಕಾಣಿಸ್ತಾ ಇದೆ ಇಲ್ಲಿಗೆ ಥ್ರೆಡ್ನ ಹಾಕ್ಕೊಂಡ್ರೆ ಸಾಕು. ಬಟ್ ಈ ಥರ ರಾ ಸಿಲ್ಕಲ್ಲಿ ವರ್ಕ್ ಮಾಡಬೇಕಾದ್ರೆ ಈ ಎಡ್ಜ್ ಏನಿದೆ ಇದನ್ನು ನೀವು ಫೋಲ್ಡ್ ಮಾಡಿ, ಅಂದರೆ ಈ ಥರ 2 ಫೋಲ್ಡ್ ಮಾಡಿ 2 ಫೋಲ್ಡ್ಗೆ ಹಾಕೋಬೇಕು. ಯಾಕಂದರೆ ಇದು ಸ್ಮೂತ್ ಇರೋದ್ರಿಂದ ಅರ್ಧೋಗೋ ಚಾನ್ಸಸ್ ಇರುತ್ತೆ. ಬ್ಲೌಸ್ ಪೀಸ್ಗಳಲ್ಲಿ ಈ ಥರ ಎಡ್ಜಸ್ಸು ರಫ್ ಇರೋದ್ರಿಂದ ನಿಮಗೇನೂ ಆಗೋಲ್ಲ. ಬಟ್ ರಾ ಸಿಲ್ಕಲ್ಲಿ ಮಾಡಬೇಕಾದ್ರೆ ಫೋಲ್ಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಇವಾಗ ರಾ ಸಿಲ್ಕ್ನ ಫಿಟ್ ಮಾಡೋದು ತೋರಿಸ್ತೀನಿ, ಹೇಗೆ ಫಿಕ್ಸ್ ಮಾಡಬೇಕು ಕ್ಲಾತ್ನ ಕಾಟ್ಗೆ ಅಂತ. ನಿಮಗೆ ಇದು ನೋಡಿದ್ರೆ ಇದು ಐಡಿಯಾ ಬರುತ್ತೆ. ಇದು ಫೋಲ್ಡ್ ಮಾಡೋಂಗಿಲ್ಲ, ಇದು ಫೋಲ್ಡ್ ಮಾಡಿ ಅಟ್ಯಾಚ್ ಮಾಡಬೇಕು ಅಷ್ಟೇ. ಸೊ ನಾನಿವಾಗ ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಫಸ್ಟು ಇದೇನು ಸೂಜಿ ಇದೆ, ಸೂಜಿದು ಥ್ರೆಡ್ನ ಇಲ್ಲಿಗೆ ನಾಟ್ ಹಾಕೋಬೇಕು. ನಾನು ಹೇಗೆ ಹಾಕೊಳ್ಳೋದು ತೋರಿಸ್ತೀನಿ. ಫಸ್ಟು ಇದನ್ನು ಇಲ್ಲಿಗೆ ನೀವೇ ಈ ಥರ ಕಟ್ಕೋಬೋದು, ಇಲ್ಲ ನಾರ್ಮಲ್ ನಾಟ್ ಹಾಕೋ ಥರ ಆದರೂ ಹಾಕ್ಬೋದು. ನಾನು ನಾರ್ಮಲ್ ನಾಟ್ ಹಾಕ್ತಿದ್ದೀನಿ. ಈ ಥರ ನಾಟ್ ಹಾಕಿ ಆದಮೇಲೆ ಅದ್ರಲ್ಲಿ ಟೈಟಾಗಿ ಕೂರುತ್ತೆ. ಕೂತಾದಮೇಲೆ ನಾನಿಲ್ಲಿ ಏನು ತೋರಿಸ್ದೆ ಎಡ್ಜು, ಸೊ ನಾನು ಇದನ್ನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡಿ ಹಾಕೋತಾ ಇದ್ದೀನಿ. ಫಸ್ಟು ಈ ಥರ ಫೋಲ್ಡ್ ಮಾಡಿ ಇಲ್ಲಿ ಇಟ್ಕೋಬೇಕು. ಇಟ್ಕೊಂಡಾದಮೇಲೆ ಈ ಥರ ಇದನ್ನು ಚುಚ್ಚಿ ದಾರದೊಳಗಡೆಯಿಂದ ತಗೋಬೇಕು. ಇಲ್ಲೇನು ಥ್ರೆಡ್ ಇದೆ ಇದರೊಳಗಡೆಯಿಂದ ಈ ಥರ ತಗೋಬೇಕು. ಫಿಟ್ ಮಾಡ್ಕೊಂಡಾದಮೇಲೆ ಇದನ್ನು ಟೈಟಾಗಿ ಇಲ್ಲಿ ಎಳ್ದಿಡ್ಕೋಬೇಕು. ಎಳ್ದಿಡ್ಕೊಂಡಾದಮೇಲೆ ಜಸ್ಟ್ ಈ ಥರ ಪೋಣಿಸ್ಕೊಂಡು ಹೋಗಬೇಕು. ಈ ಥರ ಎಳ್ಕೊಂಡು ಮಾಡೋದ್ರಿಂದ ಅದು ಟೈಟಾಗಿ ಕೂರುತ್ತೆ. ನೆಕ್ಸ್ಟು ಫುಲ್ಲು ಈ ಥರ ಫೋಲ್ಡ್ ಮಾಡಿಕೊಂಡು ಫುಲ್ಲು ಇದೇ ಥರ ಕೊನೆ ತನಕ ಮಾಡ್ಕೋಬೇಕು. ನಾನು ಕೊನೆ ತನಕ ಮಾಡಿಕೊಂಡು ಅದು ಯಾವ ಥರ ಕಾಣುತ್ತೆ ನಾನು ತೋರಿಸ್ತೀನಿ. ಇಲ್ಲಿ ತನಕ ಮಾಡಿದ್ದೀನಿ, ಲಾಸ್ಟಲ್ಲಿದೆ. ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇಲ್ಲದೆ ಇರೋದ್ರಿಂದ ಹೇಗೆ ಮಾಡ್ಕೋಬೇಕು ಅನ್ನೋದು ನಾನು ತೋರಿಸ್ತೀನಿ. ನೀವು ತಗೊಂಡಾಗ ಎಕ್ಸ್ಟ್ರಾ ಕ್ಲಾತ್ನ ಈ ಎಕ್ಸ್ಟ್ರಾ ಥ್ರೆಡ್ನ ಇಲ್ಲಿ ತನಕ ಸುತ್ಕೋಬೋದು. ನಾನು ಇಲ್ಲೇ ಸ್ಟಾಪ್ ಮಾಡಿರೋದ್ರಿಂದ ನಾನು ಹಾಗೇ ಈ ಬ್ಲೌಸ್ ಪೀಸಿಗೆ ಹಿಂದ್ಗಡೆಯಿಂದ ತಗೋತಾ ಇದ್ದೀನಿ.
ಇದನ್ನು ಟೈಟಾಗಿ ಈ ಥರ ಎಳ್ಕೊಂಡು ಅಷ್ಟು ಇಲ್ಲಿ ತನಕ ಎಳ್ದಾದ್ಮೇಲೆ ಈ ಥರ ಇಲ್ಲಿ ಸೈಡಲ್ಲಿ ಸ್ಕ್ರೂ ಕೊಟ್ಟಿರ್ತಾರೆ ಅಥವಾ ಈ ಕಡೆ ಮೊಳೆ ಇರುತ್ತೆ. ನೀವು ಅದಕ್ಕೆ ಈ ಥರ ಎಳೆದು ಅದನ್ನು ಸುತ್ಕೊಳ್ಳೋದ್ರಿಂದ ಪದೇ ಪದೇ ನೀವು ಬೇರೆ ಬೇರೆ ಥ್ರೆಡ್ನ ಯೂಸ್ ಮಾಡೋ ನೆಸೆಸಿಟಿ ಇರಲ್ಲ. ಒಂದೇ ಥ್ರೆಡನ್ನು ನೀವು ಈ ಥರ ಸುತ್ಕೊಳ್ಳೋದ್ರಿಂದ ಅದನ್ನೇ ರಿಮೂವ್ ಮಾಡಿ ನೆಕ್ಸ್ಟ್ ಬ್ಲೌಸ್ ಅಟ್ಯಾಚ್ ಮಾಡಬೇಕಾದ್ರೆ ಕೂಡ ನಿಮಗೆ ಈಸಿ ಆಗುತ್ತೆ. ಸೊ ನಾನು ಇವಾಗ ಈ ಥ್ರೆಡ್ನ ಇಲ್ಲಿಗೆ ಸುತ್ತಿ ಬಿಟ್ಬಿಡ್ತೀನಿ. ಸೊ ಇದು ಟೈಟಾಗಿ ನಾನು ಕಟ್ಟಿ ಬಿಟ್ಟಿದ್ದೀನಿ. ಇದಾದಮೇಲೆ ಇವಾಗ ನೆಕ್ಸ್ಟ್ ಸೈಡು ನಾನು ಹೇಗೆ ಹಾಕೋಬೇಕು ಅನ್ನೋದು ತೋರಿಸ್ತೀನಿ. ಇಲ್ಲೂ ಅಟ್ಯಾಚ್ ಮಾಡಿ ಆದಮೇಲೆ ನಾನು ಈ ಸೈಡು ದೂರ ಇದ್ದಿದ್ದನ್ನು ಹತ್ತಿರ ತಗೊಂಡಿದ್ದೀನಿ. ಸೊ ಈ ಕ್ಲಾತನ್ನು ಇಲ್ಲಿ ಮತ್ತೆ ಫಿಕ್ಸ್ ಮಾಡಿ ಇದ್ರ ಮೇಲೆ ಮತ್ತೆ ಫಿಕ್ಸ್ ಮಾಡಬೇಕು. ಸೇಮ್ ಇಲ್ಲಿ ಹೇಗೆ ನಾವು ಫಿಕ್ಸ್ ಮಾಡಿದ್ವಿ ಅದೇ ರೀತಿ ಇಲ್ಲೂ ಫೋಲ್ಡನ್ನು ಮಾಡ್ಕೊಂಡು ಫಿಕ್ಸ್ ಮಾಡಬೇಕು. ಇದನ್ನು ಹತ್ತಿರ ತೊಗೊಂಡು ಫಿಕ್ಸ್ ಮಾಡಬೇಕು. ದೂರ ಇದ್ದರೆ ನಮಗೆ ಎಳೆದು ಅದನ್ನು ಫೋರ್ಸಾಗಿ ಎಳೆಗೆ ಹಿಂಸೆ ಆಗುತ್ತೆ. ಇದು ಹತ್ತಿರ ಇದ್ದಾಗ ಈ ಥರ ಫೋಲ್ಡನ್ನ ಮಾಡ್ಕೊಂಡು ಫಿಕ್ಸ್ನ ಮಾಡ್ಕೊಂಡಾದಮೇಲೆ ದೂರ ಎಳ್ಕೊಂಡು ಅದನ್ನು ಫಿಕ್ಸ್ ಮಾಡೋದು ಹೇಗೆ ನಾನು ತೋರಿಸ್ತೀನಿ. ಹೇಗೆ ಫಿಕ್ಸ್ ಮಾಡಿದರೆ ಸೇಮ್ ಅದೇ ಥರ ನಾನು ಈ ಕಡೆನೂ ಫಿಕ್ಸ್ ಮಾಡಿದ್ದೀನಿ. ಈಗ ಎರಡೂ ಕಡೆ ಫಿಕ್ಸ್ ಆಗಿದೆ. ನೆಕ್ಸ್ಟ್ ಇವಾಗ ಇದನ್ನ ಟೈಟ್ ಮಾಡಬೇಕು. ಅದು ಹೇಗೆ ಅನ್ನೋದು ನಾನು ತೋರಿಸ್ತೀನಿ. ಇವಾಗ ಈ ಸೈಡಿಂದ ನಾವು ಎಳ್ಕೋಬೇಕು. ಎಳ್ಕೊಂಡು ಕಾಟನ್ ಈ ನೀಡಲ್ಲಿ ಏನಿದೆ ಇದು ಸೂಜಿ ಏನಿದೆ ಅದನ್ನು ಅಲ್ಲಿಗೆ ಹಾಕಬೇಕು. ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟಾಗಿ ಎಳೆದು ಈ ಮೊಳೆನ ಹೋಲ್ಗೆ ಹಾಕಿದ್ರೆ ಅದು ಟೈಟಾಗಿ ಕೂರುತ್ತೆ. ನೆಕ್ಸ್ಟು ಈ ಸೈಡ್ ಕೂಡ ಅದೇ ಥರ ಫೋರ್ಸಾಗಿ ಎಳೆದು ಈ ಥರ ಮೊಳೆನ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಇವಾಗ ಈ ಸೈಡ್ ಏನಿದೆ ನಮಗೆ ಇದು ಲೂಸ್ ಇರುತ್ತೆ. ಇದನ್ನು ಸಹ ನಾವು ಈ ಪಟ್ಟಿ ಏನಿರುತ್ತೆ ಇಲ್ಲಿಗೆ ಹಾಕಿ ಟೈಟ್ನ ಮಾಡಬೇಕು. ನೋಡಿ ಆಲ್ರೆಡಿ ಈ ಥರ ಡ್ರಮ್ ಸೌಂಡ್ ಬರ್ತಾ ಇದೆ. ಇಲ್ಲಿ ನೀವು ಎಳ್ದಾಕ್ಬೇಕಾದ್ರೂ ಕೂಡ ಇಷ್ಟೇ ಟೈಟ್ ಇರಬೇಕು ಅದು. ನೆಕ್ಸ್ಟು ಈ ಕಡೆ ಎಳ್ದಾಕ್ಬೇಕಾದ್ರೂ ಕೂಡ ಟೈಟ್ ಇರಬೇಕು. ಈ ಕಡೆ ಹೇಗೆ ಎಳ್ದಾಕ್ಬೇಕು ಅನ್ನೋದು ನಾನು ತೋರಿಸ್ತೀನಿ. ನೆಕ್ಸ್ಟು ನಾನಿಲ್ಲಿ ಇಲ್ಲಿ ಥ್ರೆಡ್ನ ನಾಟ್ ಹಾಕ್ಕೊಂಡು ಈ ಮೊಳೆ ಏನಿದೆ ಅಲ್ಲಿಗೆ ಸಿಕ್ಸ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಕ್ಲಾತ್ ಏನಿದೆ ಇಲ್ಲಿಗೆ ಹಾಕ್ಕೊಂಡು ಎಳ್ಕೊತ ಹೋಗ್ಬೇಕು. ಸೇಮ್ ಈ ಸೈಡ್ ಹೆಂಗೆ ಮಾಡಿದ್ವಿ ಹಂಗೇನೆ. ಇದರಲ್ಲಿ ಏನೋ ಹೋಲ್ ಇರುತ್ತೆ ಅಲ್ಲಿಗೆ ಹಾಕಬೇಡಿ, ಜಸ್ಟ್ ಇದ್ರ ಸುತ್ತನೇ ಸುತ್ಕೊಳ್ಳಿ. ಇವಾಗ ನೀವು ನೀಟಾಗಿ ಟೈಟಾಗಿ ಎಳ್ಕೊಬೋದು. ಸ್ವಲ್ಪ ದೂರನೇ ಸುತ್ಕೋತಾ ಇದ್ದೀನಿ ನಾನಿಲ್ಲಿ. ಇದೇ ಥರ ಫುಲ್ ಕೊನೆ ತನಕ ಹಾಕಿ ನಾಟ್ ಹಾಕಬೇಕು. ಎರಡು ಕಡೆ ಹೇಗೆ ಮಾಡೋದು ಅನ್ನೋದು ನಾನು ತೋರಿಸ್ತೀನಿ. ಈ ಕಡೆ ಮತ್ತು ಆ ಕಡೆ ಎರಡೂ ಕಡೆ ನಾನು ಈ ಥರ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ನಾವು ಇಲ್ಲಿ ಎಷ್ಟು ಹತ್ತತ್ರ ಹಾಕಿದ್ದೀವಿ ಅಷ್ಟು ಹತ್ರ ಹಾಕೋದೇನು ಬೇಡ, ಯಾಕಂದರೆ ಆ ಕಡೆ ಈ ಕಡೆ ನಾವು ಟೈಟಾಗಿ ಎಳ್ದು ಹಾಕಿರೋದ್ರಿಂದ. ಸೊ ಈ ಕಡೆ ಎರಡೂ ಕಡೆ ನಾವು ದೂರ ಹಾಕಿ ಎಳ್ದು ಹಾಕಿದ್ರೂ ಸಾಕು. ನೀವು ನೋಡ್ಬೋದು ಎಷ್ಟು ಟೈಟಾಗಿದೆ. ಪ್ರೆಸ್ ಮಾಡಿದ್ರೂ ಕೂಡ ನಿಮಗೆ ತುಂಬಾ ಟೈಟ್ ಅನಿಸುತ್ತೆ. ರಿಂಗ್ಗಿಂತ ಇದು ತುಂಬಾ ಟೈಟ್ ಬರುತ್ತೆ. ಸೊ ಇದಿಷ್ಟು ಆದಮೇಲೆ ಇದರಲ್ಲಿ ನಾವು ಸುಮಾರು ಪಾಯಿಂಟ್ಸ್ಗಳನ್ನ ನೋಡ್ಕೋಬೇಕು. ಏನಪ್ಪ ಅಂತಂದರೆ ಮಾರ್ಕ್ ಮಾಡಬೇಕಾದ್ರೆ ನಾವು ರಿಂಗಲ್ಲಿ ವರ್ಕ್ನ ಮಾಡಿದ್ರೆ ಈ ಸ್ಲೀವ್ಸ್ ಹತ್ರ ಏನಿರುತ್ತೆ ಇಲ್ಲಿ ಬರೀ ಅರ್ಧ ಇಂಚ್ ಮಾತ್ರ ಬಿಟ್ಟಿರ್ತೀವಿ ಎಕ್ಸ್ಟ್ರಾ ಕ್ಲಾತ್ ಫೋಲ್ಡಿಂಗಿಗೆ. ಬಟ್ ಈ ಥರ ಕಾಟಲ್ಲಿ ಫಿಕ್ಸ್ ಮಾಡಬೇಕಾದ್ರೆ ನಾವಿಲ್ಲಿ ಫೋಲ್ಡ್ ಮಾಡಿ ಥ್ರೆಡ್ನ ಹಾಕೋದ್ರಿಂದ ಅರೌಂಡ್ ನೀವು 1 ಅಥವಾ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ನ ಮಾಡಬೇಕು. ಸೊ ನೀವು ಇಲ್ಲಿ ಏನು ಅಟ್ಯಾಚ್ ಮಾಡಿರ್ತೀರ ಅದು ಸ್ಟಿಚಿಂಗ್ಗೆ ಹೋಗುತ್ತೆ. ನೆಕ್ಸ್ಟು ಇಲ್ಲಿಗೆ ನಿಮಗೆ ಲೈನ್ ಬರುತ್ತೆ. ಇದಾದಮೇಲೆ ಸೇಮ್ ಈ ಕಡೆ ಕೂಡ ಬ್ಯಾಕ್ ನೆಕ್ ಮಾಡಬೇಕಾದ್ರೆ ಕೆಳಗಡೆ ಅರೌಂಡ್ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳೋದ್ರಿಂದ ಈ ಥರ ಫೋಲ್ಡ್ ಮಾಡಿ ನಾವು ಮಾಡಿದಾಗ ನಮಗೆ ಈಸಿ ಆಗುತ್ತೆ. ಆ್ಯಂಡ್ ರಿಂಗನ್ನ ಬಿಟ್ಟು ರಿಂಗಲ್ಲಿ ಮತ್ತು ಇದರಲ್ಲಿ ಏನು ಡಿಫ್ರೆನ್ಸ್ ಅಂತ ಅಂದರೆ ನೀವು ರಿಂಗಲ್ಲಿ ಮಾಡಿದಾಗ
ರಿಮೂವ್ ಮಾಡಿ ವರ್ಕ್ನ ಮಾಡಬೇಕಾಗುತ್ತೆ. ಈಗ ಫಸ್ಟ್ ಬ್ಯಾಕ್ ನೆಕ್ನ ಮಾಡಿದ್ರಿ, ಅದು ರಿಮೂವ್ ಮಾಡಿ ಫ್ರಂಟ್ ನೆಕ್ನ ಮಾಡಬೇಕು, ಅದು ರಿಮೂವ್ ಮಾಡಿ ಸ್ಲೀವ್ಸ್ ಒಂದು ಸ್ಲೀವ್ ಮಾಡಿ ರಿಮೂವ್ ಮಾಡಿ ಸೆಕೆಂಡ್ ಸ್ಲೀವ್ ಮಾಡಬೇಕು. ಅದ್ರ ಬಿಟ್ಟರೆ ನೆಕ್ಸ್ಟು ಈ ಸುತ್ತ ಏನು ನಿಮಗೆ ಬ್ಯಾಕ್ ನೆಕ್ ಬುಟ್ಟಾಸ್ ಬರುತ್ತೆ ಇದು ಪೂರ್ತಿ ಕವರ್ ಆಗುತ್ತೆ ನಿಮಗೆ ಬ್ಯಾಕ್ ನೆಕ್ಕು. ಸೊ ಇದರಲ್ಲಿ ನಿಮಗೆ ಸ್ಲೀವ್ಸಿಗೆ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡಿಕೊಂಡು ರಿಂಗ್ಗೆ ಹಾಕೋದಿರಲ್ಲ, ಫ್ರಂಟ್ ನೆಕ್ಗೆ ಎಕ್ಸ್ಟ್ರಾ ಕ್ಲಾತ್ನ ಅಟ್ಯಾಚ್ ಮಾಡಿಕೊಂಡು ರಿಂಗ್ಗೆ ಹಾಕಬೇಕಾಗುತ್ತೆ. ಬಟ್ ಇದರಲ್ಲಿ ಒಂದು ಸಲ ನೀವು ಕಾಟಿಗೆ ಫಿಕ್ಸ್ ಮಾಡಿದ್ರೆ ಕಂಪ್ಲೀಟ್ ವರ್ಕ್ ಆಗೋ ತನಕ ಬಿಚ್ಚೋದೇನಿರಲ್ಲ. ಸೊ ಟೈಟ್ ಕೂಡ ಇರುತ್ತೆ, ಫಿನಿಶ್ ಕೂಡ ನೀಟಾಗಿ ಆಗುತ್ತೆ. ಕಾಟಲ್ಲಿ ಹಾಕೋದ್ರದ್ದು ಅಡ್ವಾಂಟೇಜಸ್ ನೋಡೋದಾದರೆ ಇದು ತುಂಬ ಟೈಟಾಗಿ ಇರುತ್ತೆ. ಅಂದರೆ ಈಗ ನೀವು ರಿಂಗಲ್ಲಿ ಹಾಕಿದ್ದಕ್ಕಿಂತ ತುಂಬ ಟೈಟಾಗಿರುತ್ತೆ. ನೀವು ನೋಡ್ಬೋದು ಈಗ ಮೊಬೈಲ್ನ ಇಟ್ಟರೆ ಎಷ್ಟು ಟೈಟಾಗಿದೆ ಅಂತ. ಇಷ್ಟು ರಿಂಗಲ್ಲಿ ನಮಗೆ ಟೈಟ್ ಬರಲ್ಲ. ಇನ್ನೊಂದು ಬಂದು ಇದು ಪದೇ ಪದೇ ರಿಮೂವ್ ಮಾಡಿ ಹಾಕೋ ಆಗಿಲ್ಲ, ಒಂದು ಸಲ ಫಿಟ್ ಮಾಡಿದ್ರೆ ನೀವು ವರ್ಕ್ ಕಂಪ್ಲೀಟ್ ಮಾಡಿದ್ಮೇಲೆ ರಿಮೂವ್ ಮಾಡ್ಬೋದು. ಡಿಸಡ್ವಾಂಟೇಜಸ್ ನೋಡೋದು ಬಂದರೆ ಇದು ತುಂಬ ಸ್ಪೇಸ್ ಕನ್ಸ್ಯೂಮಿಂಗ್, ಅಂದರೆ ಜಾಗ ತುಂಬ ಬೇಕು ಇದಕ್ಕೆ. ಕಾಟ್ನ ಫಿಕ್ಸ್ ಮಾಡಿ ನಾವು ವರ್ಕ್ ಮಾಡ್ತೀವಿ ಅಂತಂದರೆ ರಿಂಗಲ್ಲಿ ಆದರೆ ನಾವು ಎಲ್ಲಾದರೂ ಕೂತು ವರ್ಕ್ನ ಮಾಡ್ಬೋದು ಕನ್ವೀನಿಯೆಂಟಾಗಿ. ಬಟ್ ಇದು ನಮಗೆ ಸ್ಪೇಸ್ ಬೇಕು ಜಾಸ್ತಿ, ನಾವು ಇದನ್ನು ಫಿಕ್ಸ್ ಮಾಡೋದಕ್ಕೆ ಟೈಮ್ ಬೇಕು ತುಂಬಾ. ಬಟ್ ನಮ್ಗೆ ರಿಂಗಲ್ಲಿ ಫಿಕ್ಸ್ ಮಾಡೋಕ್ಕೆ ಅಷ್ಟು ಟೈಮ್ ಬೇಕಾಗಲ್ಲ. ಈ ಕಂಪ್ಲೀಟ್ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಮಾರ್ಕೆಟಲ್ಲಿ ನಿಮ್ಗೆ ಇದೊಂದೇ ಥರ ಕಾಟ್ ಸಿಗಲ್ಲ, ಬೇರೆ ಬೇರೆ ಥರ ಕಾಟ್ ಸಿಗುತ್ತೆ. ನಾನು ಆಗಲೇ ಹೇಳ್ದಾಗೆ ಈ ಥರ ನಿಮಗೆ ಲೆಗ್ ಇರೋದು ಸಿಕ್ಕಲ್ಲ, ಚೇರ್ನ ನಾವು ಇಟ್ಕೊಂಡು ವರ್ಕ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಕಬ್ಬಿಣದ್ದು ಸ್ಟ್ಯಾಂಡ್ ಬರುತ್ತೆ, ಅದು ಅವೈಲೇಬಲ್ ಇರುತ್ತೆ, ಅದನ್ನ ತೊಗೊಂಡು ನೀವು ವರ್ಕ್ ಮಾಡಬೇಕಾಗುತ್ತೆ. ಆ್ಯಂಡ್ ನಾನು ಸೈಡಲ್ಲಿ ಏನು ಅಟ್ಯಾಚ್ ಮಾಡಿದ್ದೀನಿ ಆ ಪಟ್ಟಿ ನಿಮಗೆ ಚಿಕ್ಕ ಸೈಜಲ್ಲಿ ಸಿಗುತ್ತೆ, 3 to 6 ಫೀಟಲ್ಲಿ ಸಿಗುತ್ತೆ ನಿಮಗೆ. ನೀವು ಅದನ್ನ ನೋಡಿ ತೊಗೋಬೇಕು. ಸೊ ಈ ಕಂಪ್ಲೀಟ್ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇದಿಷ್ಟು ಕಾಟ್ ಫಿಕ್ಸಿಂಗ್ ಆಯಿತು. ಥ್ಯಾಂಕ್ ಯು.